ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಿ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಏನಾದರೂ ಹ್ಯಾಂಗ್ ಆಗ್ತಿದೆ, ತುಂಬ ಸ್ಲೋ ಆಗಿ ವರ್ಕ್ ಆಗ್ತಿದೆ, ಮೀನ್ಸ್ ಅಪ್ಲಿಕೇಶನ್ ಓಪನ್ ಆಗೋದಾಗಲಿ, ಅಪ್ಲಿಕೇಶನ್ ಕ್ಲೋಸ್ ಆಗೋದಾಗಲಿ, ಅದೇ ರೀತಿ ನಿಮ್ಮ ಮೊಬೈಲ್ ತುಂಬ ಹೀಟ್ ಆಗ್ತಿದೆ ಅಂತಂದರೆ ಈ ಎಲ್ಲ ಪ್ರಾಬ್ಲಮ್ಗೂ ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ 3 ಸೆಟ್ಟಿಂಗ್ನ ಆನ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಮೊಬೈಲ್ ನಾನು ಬರೆದು ಕೊಡ್ತೀನಿ, ಹ್ಯಾಂಗ್ ಅನ್ನೋದು ಆಗೋದೇ ಇಲ್ಲ. ಸೊ ನಿಮ್ಮ ಮೊಬೈಲ್ ಯಾವುದೇ ಕಂಪನಿದಾಗಿರಲಿ, ಎಷ್ಟೇ ಸ್ಟೋರೇಜ್ ತುಂಬಿರಲಿ, ಸೊ ನಾನು ಈ ಸೆಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ಸೆಟ್ಟಿಂಗ್ ಎಲ್ಲ ಮೊಬೈಲಲ್ಲೂ ಇರುತ್ತೆ. ಸೊ ನಾನು ಇವಾಗ ಲೈವ್ ಆಗಿ ನನ್ನ ಮೊಬೈಲಲ್ಲೇ ತೋರಿಸ್ತೀನಿ. ಸೊ ನನ್ನ ಮೊಬೈಲ್ ಸ್ವಲ್ಪ ಹ್ಯಾಂಗ್ ಆಗುತ್ತೆ. ಆ 3 ಸೆಟ್ಟಿಂಗ್ನ ನೀವು ಮಾಡಿದರೆ ಮಾತ್ರ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋದಿಲ್ಲ. ನೀವು ಒಂದು ತಪ್ಪು ಮಾಡಿದರೂ ಕೂಡ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕಾಗತ್ತೆ. ವಿಡಿಯೋ ಕೊನೆಯಲ್ಲಿ 2 ಬೋನಸ್ ಟಿಪ್ ಕೂಡ ಕೊಡ್ತೀನಿ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಈಗಲೇ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಬಟನ್ ಒತ್ತಿ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವೇನಾದರೂ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂತಂದರೆ ಈಗಲೇ ವಿಡಿಯೋಕ್ಕೆ ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ಇದೇ ರೀತಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಮೊದಲು ತಲುಪುತ್ತೆ. ಸೊ ಫ್ರೆಂಡ್ಸ್, ಎಲ್ಲರ ಮೊಬೈಲಲ್ಲೂ ಈ ಲೊಕೇಶನ್ ಸೆಟ್ಟಿಂಗ್ ಇರುತ್ತೆ. ಸೊ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಹೋಗಿ ಅಲ್ಲಿ. ಸೊ ಈ ಲೊಕೇಶನ್ ಸೆಟ್ಟಿಂಗ್ ಏನು ಮಾಡುತ್ತಪ್ಪ ಅಂತಂದರೆ, ನಿಮ್ಮ ಮೊಬೈಲ್ ವೈಫೈ ಅಥವಾ ಬ್ಲೂಟೂತ್ ಆನ್ ಆಯ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಲೊಕೇಶನ್ ಕೂಡ ಆನ್ ಆಗುತ್ತೆ. ಕೆಲವೊಂದು ಅಪ್ಲಿಕೇಶನ್ಗೆ ಪರ್ಮಿಷನ್ ತಗೊಂಡಿರುತ್ತೆ. ಸೊ ಇದು ಆಟೋಮೆಟಿಕ್ಕಾಗಿ ಆನ್ ಆಗೋದು ಆಫ್ ಆಗೋದು ಮಾಡ್ತಾ ಇರುತ್ತೆ. ನಿಮಗೆ ಇಲ್ಲಿ ಆನ್ ಆಗಿಲ್ಲ ಅಂತಂದ್ರೂ ಕೂಡ ಅಲ್ಲಿ ಅದು ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ಸೊ ಇದರಿಂದ ನಿಮ್ಮ ಮೊಬೈಲ್ ಪ್ರೊಸೆಸರ್ ಮೇಲೆ ಹೆವಿ ಕೆಲಸ ಬೀಳೋದ್ರಿಂದ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋದು ಮತ್ತು ಹೀಟ್ ಆಗೋದಾಗುತ್ತೆ. ಸೊ ನೀವು ಇದರಲ್ಲಿ ಒಂದು ಸೆಟ್ಟಿಂಗ್ನ ಮಾಡಬೇಕಾಗುತ್ತೆ. ಯಾವುದಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಕಾಣಿಸ್ತಾ ಇದೆ ಗೂಗಲ್ ಲೊಕೇಶನ್ ಅಕ್ಯುರಸಿ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಇದನ್ನು ಅಕ್ಯುರಸಿನ ಆಫ್ ಮಾಡಬೇಕಾಗತ್ತೆ. ಸೊ ಈ ಆಫ್ ಮಾಡಿದಾಗ ನಿಮ್ಮ ಪ್ರೊಸೆಸರ್ಗೆ ಲೋಡ್ ಕಡಿಮೆ ಆಗುತ್ತೆ. ಸೊ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋದು ಹೀಟ್ ಆಗೋದು ಕಮ್ಮಿ ಆಗುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು, ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಅಂತ ಹೋದರೆ ಇಲ್ಲಿ ಅಬೌಟ್ ಫೋನ್ ಅಂತ ಕಾಣಿಸ್ತಿದೆ, ಅಲ್ಲಿಗೆ ಹೋಗಿ. ಸೊ ಅಲ್ಲಿಗೆ ಹೋದ ನಂತರ ಇಲ್ಲಿ ವರ್ಷನ್ ಅಂತ ಇರುತ್ತೆ, MIUI ವರ್ಷನ್ ಅಂತ ಕಾಣಿಸ್ತಿದೆಯಲ್ಲ. ಸೊ ಅದ್ರ ಮೇಲೆ ನೀವು 7 ಟೈಮ್ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಡೆವಲಪರ್ ಆಪ್ಷನ್ಸ್ ಅಂತ ಒಂದು ಎನೇಬಲ್ ಆಗುತ್ತೆ. ಸೊ ಅದರಲ್ಲಿ ಆಲ್ರೆಡಿ ಎನೇಬಲ್ ಆಗಿದೆ. ಸೊ ಕೆಲವೊಬ್ಬರು ಮೊಬೈಲಲ್ಲಿ ಆನ್ ಆಗಿರುತ್ತೆ, 99% ಮೊಬೈಲಲ್ಲಿ ಆನ್ ಆಗಿರಲ್ಲ. ಆನ್ ಮಾಡ್ಕೊಳ್ಳಿ, 7 ಟೈಮ್ ಪ್ರೆಸ್ ಮಾಡಿದರೆ ಬರುತ್ತೆ. ಸೊ ಆನ್ ಆದ ನಂತರ, ಸೊ ಫ್ರೆಂಡ್ಸ್, ಬೇರೆ ಮೊಬೈಲಲ್ಲೆಲ್ಲ ಕೆಳಗೆ ಇರುತ್ತೆ ಡೆವಲಪರ್ ಆಪ್ಷನ್ಸ್ ಅಂತ, MI ಮೊಬೈಲಲ್ಲಿ ಅಡಿಷನಲ್ ಸೆಟ್ಟಿಂಗ್ ಅಂತ ಇರುತ್ತೆ. ಸೊ ಅಲ್ಲಿ ಹೋದರೆ ಇಲ್ಲಿ ನಂತರ ನೀವು ನೋಡ್ತಿರ್ಬೋದು ಡೆವಲಪರ್ ಆಪ್ಷನ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಆನ್ ಆಗಿದೆ ನೋಡ್ತಾ ಇದ್ದೀರಾ. ಸೊ ನಂತರ ಇಲ್ಲಿ ಸ್ವೈಪ್ ಮಾಡ್ಕೊಳ್ತಾ ಬಂದರೆ ಡ್ರಾಯಿಂಗ್ ಅಂತ ಸಿಗತ್ತೆ ನಿಮಗೆ. ಆಡಿಯೋ ಇನ್ಪುಟ್ ಡ್ರಾಯಿಂಗ್ ಅಂತ ಸಿಗ್ತಾ ಇದೆ ನೋಡ್ತಾ ಇದ್ದೀರಾ. ಸ್ವೈಪ್ ಮಾಡಿದಾಗ ಡ್ರಾಯಿಂಗ್ ಅಂತ ಸಿಗತ್ತೆ ಇಲ್ಲಿ. ಇದೆಲ್ಲ ಇದರಲ್ಲಿ 3 ಆಪ್ಷನ್ಸ್ ಇದೆ: ವಿಂಡೋ ಆ್ಯನಿಮೇಷನ್ ಸ್ಕೇಲ್, ಟ್ರಾನ್ಸಿಷನ್ ಆ್ಯನಿಮೇಷನ್ ಸ್ಕೇಲ್ ಆ್ಯಂಡ್ ಆ್ಯನಿಮೇಟರ್ ಡ್ಯೂರೇಷನ್ ಸ್ಕೇಲ್ ಅಂತ. ಸೊ ಈ 3ನ ಆಫ್ ಮಾಡಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ, ಆಫ್ ಮಾಡ್ತೀನಿ. ಸೊ ನಂತರ ಈ 3ನ ಆಫ್ ಮಾಡಿದ್ದೀನಿ. ಸೊ ನಂತರ ಇವಾಗ ನನ್ನ ಮೊಬೈಲ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ವಾಟ್ಸಪ್ ನೋಡ್ತೀರಾ ಎಷ್ಟು ಸ್ಪೀಡಾಗಿ ವರ್ಕ್ ಆಗ್ತಿದೆಯಾ, ಅದೇ ರೀತಿ ಇನ್ಸ್ಟಾಗ್ರಾಮ್ ನೋಡ್ತೀರಾ ಎಷ್ಟು ಚೆನ್ನಾಗಿ ಓಪನ್ ಆಗ್ತಿದೆ. ಸೊ ಅದೇ ರೀತಿ ಯೂಟ್ಯೂಬ್. ಸೊ ನೋಡ್ತಾ ಇದ್ದೀರಾ, ವಿತಿನ್ ಎ ಸೆಕೆಂಡಲ್ಲಿ ಸ್ಪೀಡಾಗಿ ವರ್ಕ್ ಆಗುತ್ತೆ. ಸೊ ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿದ್ರು ಅಷ್ಟೇ ನೋಡ್ತಿರ್ಬೋದು ಎಷ್ಟು ಸ್ಪೀಡಾಗಿ ವರ್ಕ್ ಆಗ್ತಿದೆ ಅಂತ. ಸೊ ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ ಯಾವುದಪ್ಪ ಅಂತಂದರೆ, ಇದು ಕೂಡ ಇಂಪಾರ್ಟೆಂಟ್ ಸೆಟ್ಟಿಂಗು. ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ. ಸೊ ಪ್ಲೇಸ್ಟೋರ್ಗೆ ಹೋದ ನಂತರ ಇಲ್ಲಿ ನಿಮ್ಮ ಜಿಮೇಲ್ನ ಕ್ಲಿಕ್ ಮಾಡಿಕೊಂಡ್ರೆ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸಸ್ ಅಂತ ಇರುತ್ತೆ. ಸೊ ಇಲ್ಲೋದ್ರೆ ನಿಮಗೆ ಇಲ್ಲಿ ಮ್ಯಾನೇಜ್ ಅಂತ ಸಿಗುತ್ತೆ. ಅಲ್ಲೋದ್ರೆ ನೋಡ್ತಿರ್ಬೋದು ನೀವು ಯೂಸ್ ಮಾಡ್ದಿರೋ ಅಪ್ಲಿಕೇಶನ್ಸ್ ಇಲ್ಲಿರುತ್ತೆ. ಸೊ ಎಷ್ಟು ದಿನ ನೀವು ಯೂಸ್ ಮಾಡಿಲ್ಲ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಳ್ರಿ. ಸೊ ಸ್ಟೋರೇಜ್ ಫುಲ್ ಆಗೋದ್ರಿಂದನೂ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಅಪ್ಲಿಕೇಶನ್ಸು ಇಲ್ಲಿ ತೋರಿಸುತ್ತೆ. ನೀವು ಯೂಸ್ ಮಾಡಲಿಲ್ದಿರೋ ಅಪ್ಲಿಕೇಶನ್ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಇದೇ ರೀತಿ ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು, ಸೆಟ್ಟಿಂಗ್ಸಿಗೆ ಹೋದರೆ ನೆಟ್ವರ್ಕ್ ಪ್ರಿಫರೆನ್ಸಿಗೆ ಹೋದರೆ ಆಟೋ ಅಪ್ಡೇಟ್ಸ್ ಆ್ಯಪ್ಸ್ ಅಂತ ಇದೆ. ಸೊ ಇಲ್ಲಿಗೆ ಹೋಗ್ಬಿಟ್ಟು ಓವರ್ ಎನಿ ನೆಟ್ವರ್ಕ್ ಅಂತ ಇದೆ, ಓವರ್ ವೈಫೈ ಓನ್ಲಿ. ಸೊ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತಿದೆ. ಈ ಆಪ್ಷನ್ ಎನೇಬಲ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತಂದರೆ, ನೀವು ನಿಮ್ಮ ಮೊಬೈಲ್ ಡಾಟಾ ಆನ್ ಆಗಿದ್ದಾಗ ಅಥವಾ ವೈಫೈಗೆ ಎಲ್ಲಾದರೂ ಕನೆಕ್ಟ್ ಆದಾಗ ನಿಮ್ಮ ಮೊಬೈಲ್ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋದು ಹೀಟ್ ಆಗೋದು ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಜನರಲ್ ಅಂತಿದೆ, ಅಲ್ಲಿಗೆ ಹೋಗಿ. ನಂತರ ನೋಟಿಫಿಕೇಶನ್ ಅಂತಿದೆ, ಅಲ್ಲೋಗಿ. ಸೊ ನೀವು ನೋಡ್ತಾ ಇದ್ದೀರಾ ನೋಟಿಫೈ ವೆನ್ ಅಪ್ಡೇಟ್ಸ್ ಆರ್ ಅವೈಲೇಬಲ್ ಫಾರ್ ಆ್ಯಪ್ಸ್ ಅಂತ. ಸೊ ಇಲ್ಲಿ ಆನ್ ಮಾಡ್ಕೊಂಡಾಗ ನಿಮಗೆ ತೋರಿಸುತ್ತೆ ಯಾವುದಾದ್ರೂ ಅಪ್ಲಿಕೇಶನ್ ಅವೈಲೇಬಲ್ ಇದಾವಂತ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಅಲೋ ಫ್ಲೋಟಿಂಗ್ ನೋಟಿಫಿಕೇಶನ್ ಆಪ್ಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ಯಾವುದಾದ್ರೂ ಅಪ್ಲಿಕೇಶನ್ ಅಪ್ಡೇಟ್ ಇದೆಯಪ್ಪ ಅಂತಂದರೆ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ನೆಕ್ಸ್ಟು ಬೋನಸ್ ಟಿಪ್ ಏನಪ್ಪ ಅಂತಂದರೆ, ನಿಮ್ಮ ಮೊಬೈಲ್ನಲ್ಲಿ ಕ್ಲೀನರ್ನ ಕೊಟ್ಟಿರ್ತಾರೆ ನಿಮ್ಮ ಮೊಬೈಲಿಗೆ. ಸೊ ಆ ಕ್ಲೀನರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ
ನಿಮ್ಮ ಮೊಬೈಲ್ನ ಅವಾಗವಾಗ ಈ ಥರ ಕ್ಲೀನ್ ಮಾಡೋದು, ಬೂಸ್ಟ್ ಸ್ಪೀಡ್ ಅಂತ ಇರುತ್ತೆ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ನಂತರ ನೀವು ರೀಸೆಂಟ್ ಆ್ಯಪ್ಸ್ನ ಆದಷ್ಟು ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ನೀವು ರೀಸೆಂಟ್ ಆ್ಯಪ್ಸ್ ಇಟ್ಟಷ್ಟು ನಿಮ್ಮ ಮೊಬೈಲ್ ಹ್ಯಾಂಗ್ ಆಗೋದು ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದರೆ ಆ ಅಪ್ಲಿಕೇಶನ್ಸ್ ರನ್ ಆಗ್ತಾನೆ ಇರ್ತವೆ ನೀವು ಕ್ಲೋಸ್ ಮಾಡಿದ್ರು ಕೂಡ. ಸೊ ಇಲ್ಲಿ ನೀವು ಹೋಗಿ ಕ್ಲಿಯರ್ ಅಲ್ಲಿ ಕೊಟ್ಟರೆ ರ್ಯಾಮ್ ಫ್ರೀ ಆಗುತ್ತೆ. ಸೊ ಇದರಿಂದ ನಿಮ್ಮ ಮೊಬೈಲ್ ಹೀಟಿಂಗ್ ಮತ್ತು ಹ್ಯಾಂಗ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಈ ಸೆಟ್ಟಿಂಗ್ನ ನೀವು ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಮೊಬೈಲ್ 100% ಹ್ಯಾಂಗ್ ಆಗಲ್ಲ. ಸೊ ನನ್ನ ಮೊಬೈಲ್ ಕೂಡ ನಿಮಗೆ ಓಪನ್ ಮಾಡಿ ತೋರಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಈಗಲೇ ಲೈಕ್ ಮಾಡಿ, ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋ ಬಗ್ಗೆ ಅನಿಸಿಕೆನ ಈ ವಿಡಿಯೋ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.